ಜಿಟಿ ಮಾಲ್ನಲ್ಲಿ ರೈತನಿಗೆ ಮಾಡಿದಂತ ಅವಮಾನಕ್ಕೆ ಈಗ ರಾಜ್ಯದಾದ್ಯಂತ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಪಂಚೆ ಧರಿಸದೆ ಪ್ಯಾಂಟ್ ಹಾಕೊಂಡು ಬಂದ್ರೆ ಮಾತ್ರ ಮಾಲ್ನಲ್ಲಿ ಅವಕಾಶನಾ? ಎಂತೆಂತವರೋ ಪಂಚೆ ಧರಿಸ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೂಡ ಪಂಚೆ ಧರಿಸ್ತಾರೆ, ಪ್ರಧಾನಿ ಕೂಡ ದಕ್ಷಿಣ ಭಾರತಕ್ಕೆ ಬಂದ್ರೆ ಪಂಚೆ ಧರಿಸ್ತಾರೆ. ಆದ್ರೆ ಪಂಚೆಗಲ್ಲ, ಇಲ್ಲಿ ರೈತನಿಗೆ ಅವಮಾನ ಆಗಿರುವಂತದ್ದು. ಜಿಟಿ ಮಾಲ್ ಮಾಡಿರುವಂತ ತಪ್ಪು ಸಣ್ಣ ವಿಚಾರ ಅಷ್ಟೇ ಅಲ್ಲ, ಇಡೀ ರೈತ ಸಮುದಾಯಕ್ಕೆ ಮಾಡಿರುವಂತ ಬಹು ದೊಡ್ಡ ಅವಮಾನ ಇದು. ಈ ರೀತಿ ಅವಮಾನ ಮಾಡಿ ಎಲ್ಲೋ ಕುಳಿತು ಕ್ಷಮೆ ಕೇಳಿದ್ರೆ ಸಾಕಾಗ್ಬಿಡುತ್ತಾ? ಟ್ವಿಟರ್ ಅಲ್ಲಿ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿ ಕ್ಷಮೆ ಕೇಳ್ಬಿಟ್ರೆ ಅದಕ್ಕೆ ಓಕೆ ಅಂದ್ಬಿಡೋದಕ್ಕಾಗುತ್ತಾ? ರೈತ ಫಕೀರಪ್ಪನನ್ನು ಕೂಡ ಕರೆದು ಕ್ಷಮೆ ಯಾಚಿಸಬೇಕು. ಬೆಂಗಳೂರಿನಲ್ಲಿ ಜಿಟಿ ಮಾಲ್ ನಲ್ಲಿ ಪಂಚೆ ಹಾಕಿದ್ದಕ್ಕೆ ರೈತನಿಗೆ ಪ್ರಶ್ನೆ ಮಾಡಿದ್ದಾರೆ. ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ. ಸಿನಿಮಾ ನೋಡೋದಕ್ಕೆ ತನ್ನ ತಂದೆ ಜೊತೆಗೆ ನಾಗರಾಜ್ ಬಂದಿರ್ತಾರೆ, ಆದ್ರೆ ಪಂಚೆ ಹಾಕಿದ್ದಾರೆ ಅವ್ರ ತಂದೆ ಅನ್ನುವಂತ ಕಾರಣಕ್ಕೆ ಮಾಲ್ ಒಳಗಡೆ ಪ್ರವೇಶ ಬಿಟ್ಟಿಲ್ಲ. ಹಾಗಾದ್ರೆ ಅವ್ರು ಹಾಕೊಂಡಿರುವಂತ ಬಟ್ಟೆಗೆ ಅನುಗುಣವಾಗಿ ನೀವು ಮಾಲ್ ಅಲ್ಲಿ ಪ್ರವೇಶನಾ? ಆ ರೂಲ್ಸ್ ಗಳು ನಿಮ್ಮ ಮಾಲ್ ನಲ್ಲಿ ಇದ್ದಾವ? ಪ್ರಶ್ನೆ ಮಾಡಿದವರು ಕೂಡ ಅವ್ರು ಹೇಳ್ತಾರೆ, ನಮ್ಮ ಮಾಲ್ ನಲ್ಲಿ ಪಂಚ ಹಾಕೊಂಡ್ ಬಂದ್ರೆ ಪ್ರವೇಶ ಇಲ್ಲ, ಪ್ಯಾಂಟ್ ಹಾಕೊಂಡ್ ಬನ್ನಿ ಬಿಡ್ತೀವಿ ಅಂತ. ಹಾಗಾದ್ರೆ ಅಲ್ಲಿ ಏನಾದ್ರೂ ರೂಲ್ಸ್ ಬರ್ದ್ಕೊಂಡಿದ್ದೀರಾ ನೀವು? ಇದಕ್ಕೂ ಮುಂಚೆ ನಮ್ಮ ಮೆಟ್ರೋದಲ್ಲಿ ಇದೇ ರೀತಿಯಾಗಿ ಕೊಳಕು ಬಟ್ಟೆಯನ್ನು ಹಾಕೊಂಡು ಬಂದಿದ್ದಾರೆ ಎನ್ನುವಂತ ಕಾರಣಕ್ಕೆ ಬಿಟ್ಟಿರಲಿಲ್ಲ. ಸಹ ಪ್ರಯಾಣಿಕರು ಪ್ರಶ್ನೆ ಮಾಡಿದ್ರು. ಈಗ ಅಂಥದ್ದೇ ಘಟನೆ ಜಿಟಿ ಮಾಲ್ ನಲ್ಲೂ ಕೂಡ ನಡೆದಿದೆ. ಪಂಚೆ ಹಾಕೊಂಡು ಬಂದ್ರು ಅನ್ನುವಂತ ಕಾರಣಕ್ಕೆ ಮಾಲ್ ಒಳಗಡೆ ಬಿಟ್ಟಿಲ್ಲ. ನಿಮ್ ಮಾಲ್ ಒಳಗಡೆ ಮಾರ್ತಾ ಇರುವಂತ ವಸ್ತುಗಳು ರೈತ ಬೆಳೆದಿರುವಂತ ವಸ್ತುಗಳೇ. ಮತ್ತೇನದು ತಂತ್ರಜ್ಞಾನದಿಂದನೋ ಕಂಪ್ಯೂಟರ್ ಇಂದನೋ ಬಂದಿರುವಂತದ್ದಲ್ಲ. ಎಲ್ಲಿ ಹೋಯ್ತು ಇವರ ಸಂಸ್ಕೃತಿ ಅನ್ನೋ ಪ್ರಶ್ನೆ ಈಗ ಉಂಟಾಗಿದೆ. ಈಗ ನಮ್ಮ ಪಬ್ಲಿಕ್ ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ, ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಮಾಲ್ಗಳಲ್ಲಿ ಮೆಟ್ರೋಗಳಲ್ಲಿ ರೈತರಿಗೆ ಆಗ್ತಾ ಇರುವಂತ ಅವಮಾನಕ್ಕೆ ಸಂಬಂಧಪಟ್ಟಂತೆ. ರೈತನಿಗೆ ಅವಮಾನ ಮಾಡಿ ಹಾಗಾದ್ರೆ ಕೇವಲ ಕ್ಷಮೆ ಕೇಳ್ಬಿಟ್ರೆ ಆಗ್ಬಿಡುತ್ತಾ? ಈ ರೀತಿಯಾಗಿ ರೈತ ಮಾಲ್ ಒಳಗಡೆ ಹೋಗ್ಬೇಕು ಅನ್ನುವಂತ ಸಂದರ್ಭದಲ್ಲಿ ನಿಲ್ಲಿಸ್ತಾರೆ. ಪಂಚೆ ಹಾಕೊಂಡ್ ಬಂದಿದ್ರೆ ನಿಮ್ಮನ್ನ ಒಳಗಡೆ ಬಿಡಲ್ಲ, ಅಥವಾ ಕೊಳಕ್ ಬಟ್ಟೆ ಹಾಕೊಂಡ್ ಬಂದಿದ್ರೆ ಒಳಗಡೆ ಬಿಡಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವಮಾನ ಕೂಡ ಮಾಡ್ತಾರೆ. ಅದಾದ್ಮೇಲೆ ಏನೋ ಎಕ್ಸ್ ಖಾತೆಯಲ್ಲೋ ಅಥವಾ ಅವರ ಎದುರು ಕಡೆನೋ ಇನ್ನೇನೋ ಫೋನ್ ಮಾಡಿನೋ ಕ್ಷಮೆ ಕೇಳ್ಬಿಡ್ತಾರೆ. ಅಷ್ಟಕ್ಕೆ ಬಿಟ್ಬಿಡೋದಕ್ಕಾಗುತ್ತಾ ಅನ್ನುವಂತ ಆಕ್ರೋಶ ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ಜಿಟಿ ಮಾಲ್ ಮಾಡಿರುವಂತ ತಪ್ಪು ಸಣ್ಣ ವಿಚಾರ ಅಲ್ವೇ ಅಲ್ಲ, ಇಡೀ ರೈತ ಸಮುದಾಯಕ್ಕೆ ಮಾಡಿರುವಂತ ಅವಮಾನ ಇದು. ನಮ್ಮ ರೈತರು, ನಮ್ಮ ದೇಶ, ನಮ್ಮ ರಾಜ್ಯ ಅಂತ ಬಂದಾಗ ಪಂಚೆ ಅನ್ನೋದು ಸಂಸ್ಕೃತಿ, ರೈತರ ಅವಿಭಾಜ್ಯ ಅಂಗ. ಅದು ಪಂಚೆ ಅವರ ಉಡುಗೆ ತೊಡುಗೆ. ಅದನ್ನ ಬಿಟ್ಟು ಅವ್ರು ಬರೋದಕ್ಕಾಗಲ್ಲ. ಅವ್ರ ಮಕ್ಕಳು ಅಥವಾ ಅವರ ಸೊಸೆನೋ ಅವರ ಅಳಿಯಾನೋ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಮನೆಗೆ ಬಂದಂತ ಸಂದರ್ಭದಲ್ಲಿ ಮಾಲ್ ಸುತ್ತಿಸ್ಬೇಕು, ಸಿನಿಮಾ ತೋರಿಸ್ಬೇಕು, ಅಂಗಡಿಗಳಿಗೆ ಕರ್ಕೊಂಡು ಹೋಗ್ಬೇಕು, ಶಾಪಿಂಗ್ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದಿರ್ತಾರೆ. ಹಾಗಂತ ಅವ್ರ ಸಂಪ್ರದಾಯನೇ ಬದಲಾವಣೆ ಮಾಡಿಕೊಂಡು ಪ್ಯಾಂಟು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರೋದಕ್ಕಾಗುತ್ತಾ? ಅವ್ರ ಅವಿಭಾಜ್ಯ ಅಂಗ ಕಣ್ರಿ ಅದು. ಕರ್ಣನಿಗೆ ಹೇಗೆ ಕವಚ ಆಗಿತ್ತೋ ಅದೇ ರೀತಿಯಾಗಿ ರೈತರು ಅಂತ ಬಂದಾಗ ಪಂಚೆ. ಸಿಎಂ ಸಿದ್ದರಾಮಯ್ಯನವರು ಪಂಚೆ ಉಡ್ತಾರೆ, ಪ್ರಧಾನಿ ಮೋದಿ ಪಂಚೆ ಉಡ್ತಾರೆ. ದಕ್ಷಿಣ ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಮೊನ್ನೆ ನೀವು ಮುಖೇಶ್ ಅಂಬಾನಿ ಮದ್ವೆ ನೋಡಿದ್ರಲ್ಲ, ಅವ್ರ ಮಗನ ಮದ್ವೆ, ಆ ಟೈಮ್ನಲ್ಲಿ ಎಷ್ಟು ಜನ ಶ್ರೀಮಂತರು ಪಂಚೆ ಉಟ್ಕೊಂಡು ಬಂದಿದ್ರು. ರಜನಿಕಾಂತ್ ಅವ್ರು ಕೂಡ ಪಂಚೆ ಉಡ್ತಾರೆ, ಅದು ನಮ್ಮ ಸಂಸ್ಕೃತಿ. ಹಾಗಂತ ಅವ್ರು ಪಂಚೆ ಉಟ್ಕೊಂಡು ಬಂದ್ರು ಅಂದ್ರೆ ನೀವು ಬಿಡೋದಿಲ್ವಾ? ಯಾವ ರೀತಿ ರೂಲ್ಸ್ ಇದು? ಅಲ್ಲಿರುವಂತ ವಸ್ತುಗಳೇನಿದ್ದಾವೆ, ನೀವು ಅಕ್ಕಿ ಮಾರ್ತೀರಾ, ಬೇಳೆ ಮಾರ್ತೀರಾ, ಮಾಲ್ನಲ್ಲಿ ಪ್ರತಿ ಧಾನ್ಯಗಳನ್ನು ಮಾರ್ತೀರಾ, ಬೆಳೆದಿರೋರು ಯಾರು? ರೈತ ತಾನೇ. ರೈತ ಸಪ್ಲೈ ಮಾಡಿದ್ದಕ್ಕೆ ತಾನೇ ನೀವು ಮಾಲಲ್ಲಿ ಇಟ್ಕೊಂಡು ಮಾರಾಟ ಮಾಡೋದಕ್ಕೆ ಆಗ್ತಾ ಇರುವಂತದ್ದು. ಇದ್ಯಾವುದು ಕೂಡ ನಿಮ್ ಕಣ್ಣಿಗೆ ಬೀಳಲ್ವಾ ಅಥವಾ ಗಮನಕ್ಕೆ ಹರಿಸಲ್ವಾ? ಯಾವ ರೀತಿ ರೂಲ್ಸ್ ಇದು ಅಂತ